ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಡಿ ಚಾರ್ಜ್ ಶೀಟ್ಗೆ ಫೈನಲ್ ಟಚ್ ಅನ್ನ ನೀಡಲಾಗ್ತಾ ಇದೆ. ನಾಳೆನೇ ಕೋರ್ಟ್ಗೆ ಸಲ್ಲಿಕೆ ಮಾಡುವಂತ ಸಾಧ್ಯತೆ ಇರುವಂತದ್ದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಳೆನೇ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡುವಂತ ಸಾಧ್ಯತೆ ಇದೆ. 5ನೇ ತಾರೀಕು ಅಂತ ಹೇಳಲಾಗ್ತಾ ಇತ್ತು. ಈಗ ನಾಳೆನೇ ಚಾರ್ಜ್ ಶೀಟ್ ಸಲ್ಲಿಕೆಗೆ ರೆಡಿ ಆಗಿದ್ದಾರಂತೆ ಪೊಲೀಸ್ ಸಿಬ್ಬಂದಿ. ಪ್ರತಿ ದಾಖಲೆಗಳ ಪರಿಶೀಲನೆ ಕಾರ್ಯ ನಡೆಸಲಾಗ್ತಾ ಇದೆ. ಎಸ್ಪಿಪಿ ಪ್ರಸನ್ನ ಕುಮಾರ್ ಪರಿಶೀಲನೆ ಮಾಡ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಒನ್ ಆಫ್ ದಿ ಸ್ಟ್ರಾಂಗೆಸ್ಟ್ ವಕೀಲರು ಪ್ರಸನ್ನ ಕುಮಾರ್ ಅವರು NIA ಪರವಾಗಿ, ಇಡಿ ಪರವಾಗಿ, IT ಪರವಾಗಿ, CBI ಪರವಾಗಿ ವಾದವನ್ನು ಮಾಡುವಂಥವರಿಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SPP ಆಗಿ ನೇಮಕ ಮಾಡಿದ್ದಿದೆಯಲ್ಲ, ಅದಿನ್ನಷ್ಟು ಇಕ್ಕಟ್ಟು ಸಂಕಷ್ಟವನ್ನ ತಂದಿಟ್ಟಿರುವಂಥದ್ದು ದರ್ಶನ್ಗೆ. ನಾಳೆನೇ ಆರೋಪ ಪಟ್ಟಿ ಬಹುತೇಕ ಸಲ್ಲಿಕೆ ಆಗುವಂತ ಸಾಧ್ಯತೆ ಇದೆ. ದೋಷಾರೋಪ ಪಟ್ಟಿಯನ್ನ ನಾಳೆನೇ ಸಲ್ಲಿಕೆ ಮಾಡುವಂತ ಸಾಧ್ಯತೆ ಇರುವಂಥದ್ದು. ಆ ದೋಷಾರೋಪ ಪಟ್ಟಿ ಇದೆಯಲ್ಲ, 4,500 ಪುಟಗಳ ಒಂದು ವರದಿ. ಅದು ನಾನು ಮೊನ್ನೆಯಿಂದಲೂ ಕೂಡ ಹೇಳ್ತಾ ಇದ್ದೆ. ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ಸಾಕಷ್ಟು ದಶಕಗಳಿಂದ ಇಷ್ಟು ದೊಡ್ಡ ವರದಿಯನ್ನು, ಅಂದರೆ 4,500 ಪುಟಗಳ ವರದಿಯನ್ನು ಒಂದು ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫಸ್ಟ್ ಟೈಮ್ ಇಷ್ಟು ವರದಿಗಳನ್ನು ಉಲ್ಲೇಖ ಮಾಡಿ ಅಲ್ಲಿ ಸಲ್ಲಿಸಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಚಾರ್ಜ್ ಶೀಟ್ನಲ್ಲಿ ಏನೇನಿದೆ ಅಂತ ಮೇಯ್ನ್ ಆಗಿ ಹೈಲೈಟ್ಸ್ ಅಂತ ನೋಡ್ತಾ ಹೋದಾದ್ರೆ, ಶೆಡ್ ಸುತ್ತಮುತ್ತಲಿನ CCTV ಫೂಟೇಜ್ನ ವರದಿ ಇದೆ. ಕಿಡ್ನಾಪು, ಶವ ಸಾಗಾಣೆ ಮಾರ್ಗದ CCTV ದೃಶ್ಯಗಳು ಇರುವಂಥದ್ದು. ಶೆಡ್ನಲ್ಲಿ ಪತ್ತೆ ಆದಂಥ ಬ್ಲಡ್ ಸ್ಯಾಂಪಲ್ಸ್ನ ವರದಿ ಇರುವಂಥದ್ದು. ದರ್ಶನ್ ಬಟ್ಟೆ ಮೇಲಿನ ರಕ್ತದ ಕಲೆಯ ರಿಪೋರ್ಟ್ ಆಗಿರ್ಬೋದು, ಸ್ವಾಮಿ ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ ಆಗಿರ್ಬೋದು, 17 ಆರೋಪಿಗಳ ಮೊಬೈಲ್ ರಿಟ್ರೀವ್ ಡೇಟಾ ಆಗಿರ್ಬೋದು, ದರ್ಶನ್ ಪವಿತ್ರ ಮನೆಯ CCTV ಫೂಟೇಜ್ನ ರಿಪೋರ್ಟ್ ಡೇಟಾ ರಿಟ್ರೀವ್ ಆದಂಥ ಸಂದರ್ಭದಲ್ಲಿ 17 ಆರೋಪಿಗಳು ಬಳಸಿದ್ದಂಥ ವಾಹನಗಳು, ಆರೋಪಿಗಳ ಮೊಬೈಲ್ ಟವರ್ ಲೊಕೇಶನ್ ಅನ್ನ ಅದು ಕೂಡ ಟ್ರೇಸ್ ಔಟ್ ಮಾಡುತ್ತೆ. ಇವೆಲ್ಲ ತುಂಬ ಇಂಪಾರ್ಟೆಂಟ್ ಮಾಹಿತಿಗಳು. ಅದರ ಜೊತೆಗೆ ಈ ಸಾಕ್ಷಿಗಳ ಹೇಳಿಕೆ ಇದೆಯಲ್ಲ, ಸುಮಾರು 40-50ಕ್ಕೂ ಹೆಚ್ಚು ಜನರ CRPC 164 ಅಡಿಯಲ್ಲಿ ಹೇಳಿಕೆ ದಾಖಲು ಮಾಡಿಕೊಂಡಿರುವಂಥದ್ದು. ಇನ್ನು ಕೆಲವರದ್ದು CRPC 161 ಅಡಿಯಲ್ಲಿ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿರುವಂಥದ್ದಾಗಿರ್ಬೋದು. 200ಕ್ಕೂ ಹೆಚ್ಚು ಜನರ ಸ್ಟೇಟ್ಮೆಂಟ್ಗಳನ್ನು ಪಡ್ಕೊಂಡಿರುವಂಥದ್ದಾಗಿರ್ಬೋದು. ಎಲ್ಲವೂ ಕೂಡ ಉಲ್ಲೇಖ ಆಗುತ್ತೆ. ಈ 17 ಜನರ ಪಾತ್ರ ಯಾವ ರೀತಿಯಾಗಿತ್ತು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ, ಅದು ಮೇಯ್ನ್ ಆಗಿ ಉಲ್ಲೇಖ ಆಗುವಂಥದ್ದು. 17 ಜನರದ್ದು ಯಾರ್ಯಾರು ಕಿಡ್ನಾಪ್ ಸಂದರ್ಭದಲ್ಲಿ, ಕೊಲೆ ಮಾಡುವಂಥ ಸಂದರ್ಭದಲ್ಲಿ, ಸಾಕ್ಷ್ಯ ನಾಶ ಮಾಡುವಂಥ ಸಂದರ್ಭದಲ್ಲಿ, ಶವ ವಿಲೇವಾರಿ ಆಗುವಂಥ ಸಂದರ್ಭದಲ್ಲಿ ಇದ್ರು ಅನ್ನುವಂಥ ಪ್ರತಿಯೊಂದು ಕೂಡ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ಉಲ್ಲೇಖ ಮಾಡಲಾಗುತ್ತೆ. ಇನ್ನು ಬಳ್ಳಾರಿ ಜೈಲಲ್ಲಿ ದರ್ಶನ್ಗೆ ಫುಲ್ ಡಿಮ್ಯಾಂಡ್ ಎದ್ದಿದೆ. ಏನ್ ಫುಲ್ ಡಿಮ್ಯಾಂಡು ಅಂದ್ರೆ, ದರ್ಶನ್ ಭೇಟಿ ಮಾಡಬೇಕು ಅಂತ ಕೈದಿಗಳು ದುಂಬಾಲನ್ನ ಬಿದ್ದಿದ್ದಾರೆ. ಜೈಲಧಿಕಾರಿಗಳಿಗೆ ಮನವಿಯನ್ನ ಮಾಡ್ತಾ ಇದ್ದಾರೆ ಕೈದಿಗಳು. ದರ್ಶನ್ ಅವರ ದರ್ಶನ ಮಾಡಿಸಿ ಅಂತ, ದರ್ಶನ ಮಾಡ್ಬೇಕು ನಾವು ದರ್ಶನ್ ಅವರದು ಅಂತ. ದರ್ಶನ್ ಸೆಲ್ ಎಲ್ಲಿದೆ ಅಂತ ಕೇಳ್ತಾ ಇದ್ದಾರೆ ಕೈದಿಗಳು. ಎಲ್ಲಿದ್ದಾರೆ, ಅವ್ರನ್ನೋಗಿ ಮೀಟ್ ಮಾಡ್ಬೇಕು ನಾವು. ಊಟ ತಿಂಡಿಗೆ ಬಂದಂಥ ಸಂದರ್ಭದಲ್ಲಿ ದರ್ಶನ್ ಅವ್ರನ್ನ ಆ ಟೈಮ್ನಲ್ಲಾದರೂ ನೋಡಕ್ ಬಿಡಿ, ಇಲ್ಲ ಅಂದರೆ ಅವ್ರ ಸೆಲ್ ಪಕ್ಕದಲ್ಲಿ ನಮ್ಮನ್ನೆಲ್ಲಾದರೂ ಹಾಕಿ ಅಂತ ಕೇಳ್ತಾ ಇದ್ದಾರೆ. ಈ ರೀತಿಯಾಗಿ ಅಲ್ಲಿರುವಂಥ ಕೈದಿಗಳು ಬೇಡಿಕೆಯನ್ನು ಇಡ್ತಾ ಇದ್ದಾರೆ. 385ಕ್ಕೂ ಹೆಚ್ಚು ಜನ ಬಳ್ಳಾರಿ ಜೈಲಲ್ಲಿದ್ದಾರೆ. ಅಲ್ಲಿರುವಂಥ ಕೈದಿಗಳು ಕೇಳ್ಕೊಳ್ತಾ ಇದ್ದಾರೆ, ದರ್ಶನ್ ಅವರ ದರ್ಶನ ಮಾಡಿಸಿ ಸಾರ್ ಅಂತ ಕೇಳ್ಕೊಳ್ತಾ ಇದ್ದಾರೆ, ಆಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಬಳ್ಳಾರಿಯ ಪ್ರತಿನಿಧಿ ಬಸವರಾಜ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಸವರಾಜ್, ದರ್ಶನ್ ಈಗ ಬಳ್ಳಾರಿ ಜೈಲಿಗೆ ಬಂದು 4 ಡೇಸ್ ಆಯ್ತು. ಯಾವ ರೀತಿಯಾಗಿ ಅವರ ರೂಟೀನ್ಸ್ ಆಗ್ತಾ ಇರುವಂಥದ್ದು, ಇನ್ನು ಮತ್ತೊಂದು ಕಡೆ ಜೈಲಿನಲ್ಲಿರುವಂಥ ಕೈದಿಗಳು ದರ್ಶನ್ ಅವರನ್ನ ನೋಡಬೇಕು ಅಂತಲೂ ಕೂಡ ದುಂಬಾಲು ಬೀಳ್ತಾ ಇದ್ದಾರೆ, ಮನವಿಯನ್ನ ಸಲ್ಲಿಸ್ತಾ ಇದ್ದಾರಂತೆ. ಇದ್ರ ಬಗ್ಗೆ ನೋಡ್ತಾ ಹೋದಾದ್ರೆ
ಖಂಡಿತ ಪೃಥ್ವಿರಾಜ್, ನಟ ದರ್ಶನ್ ಅವರು ಕಳೆದ 4 ದಿನಗಳಿಂದ ಕೂಡ ಬಳ್ಳಾರಿಯ ಕೇಂದ್ರ ಕಾರಾಗೃಹದಲ್ಲಿ ಕಾಲ ಕಳೀತಾ ಇರ್ತಕ್ಕಂಥದ್ದು. ಅದರಲ್ಲೂ ಸೆಕ್ಯೂರಿಟಿ ಸೆಲ್ಲಲ್ಲಿರ್ತಕ್ಕಂಥ ನಟ ದರ್ಶನ್ ಅವರಿಗೆ ಸಾಕಷ್ಟು ಕಷ್ಟ ಆಗ್ತಾ ಇದೆ. ಮತ್ತೊಂದು ಕಡೆ ಸವಾಲುಗಳ ಮೇಲೆ ಸವಾಲುಗಳು ಕೂಡ ಒಂದು ನಟ ದರ್ಶನ್ ಕೂಡ ಎದುರಿಸ್ತಾ ಇದ್ದಾರನ್ನು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಸಾಮಾನ್ಯವಾಗಿ ಬೆಳಿಗ್ಗೆ 6 ಗಂಟೆಗೆ ನಟ ದರ್ಶನ್ ಅವರು ಬೆಳಿಗ್ಗೆ ಕೂಡ ಎದ್ದೇಳ್ತಾರೆ. 6:30ರಿಂದ 7 ಗಂಟೆ ಸುಮಾರಿವರೆಗೆ ಅಂದರೆ ಆ ಸೆಕ್ಯೂರಿಟಿ ಸೆಲ್ ಮುಂಭಾಗದಲ್ಲಿರ್ತಕ್ಕಂಥ ಒಂದು ಪ್ಯಾಸೇಜಲ್ಲಿ ಕೂಡ ಒಂದು 15 ನಿಮಿಷಗಳ ಕಾಲ ವಾಕಿಂಗ್ ಮಾಡ್ತಾರೆ. ಅದಾದ ನಂತರ 7:30ಕ್ಕೆ ಇವತ್ತು ಏನು ಟೊಮೊಟೊ ಬಾತನ್ನು ಅವರಿಗೆ ಉಪಹಾರಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಹೆಚ್ಚಾಗಿ ನಟ ದರ್ಶನ್ ಅವರು ಕಳೆದ 4 ದಿನಗಳಿಂದ ಇಲ್ಲಿ ಬಂದ ನಂತರ ಇಲ್ಲಿ ಸಾಮಾನ್ಯವಾಗಿ ಬೆಳಗಿನ ಉಪಹಾರಕ್ಕೆ ಹೆಚ್ಚಾಗಿ ರೈಸ್ ಐಟಮೇ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಹೆಚ್ಚಾಗಿ ರೈಸ್ ಐಟಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರನ್ನು ಕೂಡ ಗೊತ್ತಾಗ್ತಾ ಇದೆ. ಯಾಕೆಂತಂದರೆ ಸಾಕಷ್ಟು ಅವರು ಅಜಾನುಭಾವ ದೇಹ ಜೊತೆಗೆ ದೇಹದಾಡಿ ಇರ್ತಕ್ಕಂಥದ್ದು, ಜೊತೆಗೆ ಹೆಚ್ಚಾಗಿ ಜಿಮ್ನಲ್ಲಿ ವರ್ಕೌಟ್ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಈಗ ಜೈಲು ಸೇರಿದ ನಂತರ ಎಲ್ಲವೂ ಕೂಡ ಇಲ್ಲಿ ನಿರ್ಬಂಧ ಆಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಕೂಡ ಸ್ವಲ್ಪ ಒಂದು ಬಾಡಿಯನ್ನು ಕೂಡ ಅವರು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು ಆ ನಿಟ್ಟಿನಲ್ಲಿ ಕೂಡ ಹೆಚ್ಚಾಗಿ ರೈಸನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ. ಉಳಿದಂಗೆ ಚಪಾತಿ ಮುದ್ದೆ ಕೂಡ ಸೇವನೆ ಮಾಡ್ತಾ ಇದ್ದಾರೆ. ಜೊತೆಗೆ ಅವರ ಪತ್ನಿ ಕೂಡ ಕೊಟ್ಟಿರ್ತಕ್ಕಂಥ ಡ್ರೈ ಫ್ರೂಟ್ಸ್ಗಳು ಕೂಡ ಅವ್ರ ಜೊತೆಯಲ್ಲಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹೆಚ್ಚಾಗಿ ಡ್ರೈ ಫ್ರೂಟ್ಸ್ ಕೂಡ ಸೇವನೆ ಕೂಡ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಕಳೆದ 4 ದಿನಗಳಿಂದ ಕೂಡ ಯಾವಾಗ ನಟ ದರ್ಶನ್ ಅವರು ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಆಗ್ತಾ ಇದ್ದಂತೆ ಉಳಿದಿರ್ತಕ್ಕಂಥ ಏನು ಸುಮಾರು 385ಕ್ಕೂ ಹೆಚ್ಚು ಉಳಿದ ಕೈದಿಗಳಿದ್ದಾರೆ. ಅವರೆಲ್ಲರಿಗೂ ಕೂಡ ಒಂದೇ ಬೈಕೆ ಆಗಿರ್ತಕ್ಕಂಥದ್ದು. ನಾವು ನಟ ದರ್ಶನ್ ಅವರನ್ನು ಜೈಲಲ್ಲಿ ನೋಡ್ಬೋದು ಅನ್ನೋ ನಿಟ್ಟಿನಲ್ಲಿ ಆಸೆಯನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಆದರೆ ನಟ ದರ್ಶನ್ ಅವರನ್ನು ಸಾಮಾನ್ಯ ಕೈದಿಗಳಂತೆ ಸಾಮಾನ್ಯ ಸೆಲ್ಗಳಲ್ಲಿ ಅವ್ರನ್ನ ಶಿಫ್ಟ್ ಮಾಡಿಲ್ಲ. ಆದರೆ ಸೆಕ್ಯೂರಿಟಿ ಸೆಲ್ಲಲ್ಲಿ ಕೂಡ ಶಿಫ್ಟ್ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾವೊಬ್ಬ ಉಳಿದ ಕೈದಿ ಕೂಡ ಅವ್ರನ್ನ ಭೇಟಿ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಆ ನಿಟ್ಟಿನಲ್ಲಿ ಕೂಡ ಸೆಕ್ಯೂರಿಟಿ ಸೆಲ್ಲಲ್ಲಿ ಸಾಕಷ್ಟು ಭದ್ರತೆ ಕೂಡ ಇರುತ್ತೆ. ಸೆಕ್ಯೂರಿಟಿ ಸೆಲ್ಲಲ್ಲಿ ಯಾರೂ ಕೂಡ ನಟ ದರ್ಶನ್ ಭೇಟಿ ಮಾಡಲಿಕ್ಕೆ ಕೈದಿಗಳಿಗೂ ಬೇರೆ ಕೈದಿಗಳಿಗೂ ಕೂಡ ಅಲ್ಲಿ ಸಾಧ್ಯ ಆಗಲ್ಲ. ಆ ನಿಟ್ಟಿನಲ್ಲಿ ಇಲ್ಲಿ ಜೈಲು ಸಿಬ್ಬಂದಿಗಳಿಗೆ ಜೈಲಧಿಕಾರಿಗಳು ಕೂಡ ದೊಡ್ಡ ತಲೆನೋವಾಗಿರ್ತಕ್ಕಂಥದ್ದು. ನಾವು ನಟ ದರ್ಶನ್ ಅವರನ್ನು ಒಮ್ಮೆ ಆದರೂ ನೋಡಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡಿ ಅನ್ನೋ ನಿಟ್ಟಿನಲ್ಲಿ ಹಲವು ಮನವಿಗಳನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಈಗ ಸಿಗ್ತಾ ಇದೆ. ಪೃಥ್ವಿರಾಜ್, ಧನ್ಯವಾದ ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.